ನಮಸ್ಕಾರ ಎಲ್ಲರಿಗೆ. ಇವತ್ತೊಂದು ಬೇಸಿಗೆ ಕಾಲಕ್ಕೆ ಒಳ್ಳೆ ತಂಪಾಗಿರುವಂಥ ಜ್ಯೂಸ್ ಮಾಡಿ ತೋರಿಸ್ತಾ ಇದ್ದೀನಿ. ಲೆಮನ್ ಜ್ಯೂಸನ್ನು ಅನ್ಬೋದು, ಲೆಮನ್ ಸೋಡಾನು ಅನ್ಬೋದು. ತುಂಬ ಚೆನ್ನಾಗಿರುತ್ತೆ. ಮನೆಯಲ್ಲೇ ಇರುವಂಥ ಪದಾರ್ಥನ ಉಪಯೋಗಿಸ್ಕೊಂಡು ಯಾವ ಥರ ಲೆಮನ್ ಸೋಡಾ ಮಾಡೋದಂತ ನೋಡ್ಕೊಳ್ಳುವ. ಇಲ್ಲಿ ನೋಡಿ, ಲೆಮನ್ ಸೋಡಾ ಮಾಡಿ ತೋರಿಸ್ತಾ ಇದ್ದಾನೆ ಮಗ. ಈಗ ಲೆಮನ್ ಕಟ್ ಮಾಡಿ ಹಿಂಡ್ತಾ ಇದ್ದಾನೆ. 2 ಗ್ಲಾಸಿಗೆ ಅರ್ಧ ಲೆಮನ್ ತೊಗೊಂಡಿದ್ದಾನೆ. ಒಂದು ತೊಗೊಂಡು ಅರ್ಧ ತೊಗೊಂಡು ಒಂದು ನಿಂಬೆಯನ್ನು ತೊಗೊಂಡು ಅದಕ್ಕೆ ಅರ್ಧ ಹಿಂಡ್ಕೊಂಡಿದ್ದಾನೆ. ಈಗ ಮತ್ತೆ ಏನು ಹಾಕ್ತಾಯಿದ್ದೀಯಪ್ಪ? ನೆಕ್ಸ್ಟ್ ಏನು ಹಾಕ್ತಾಯಿದ್ದೀಯ? ಉಪ್ಪು ಹಾಕ್ತಾಯಿದ್ಯಾ? ಹಾಂ, ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ತಾ ಇದ್ದಾನೆ. ಸ್ವಲ್ಪ ಬ್ಲ್ಯಾಕ್ ಸಾಲ್ಟ್ ಹಾಕ್ತಾಯಿದ್ದಾನೆ. ಎರಡಕ್ಕೂ ಸ್ವಲ್ಪ ಒಂದು ಅರ್ಧ ಚಿಟಿಗೆಯಷ್ಟು ಹಾಕ್ತಾಯಿದ್ದಾನೆ. ಮತ್ತೇನಿದು? ಚಾಟ್ ಮಸಾಲ ಹಾಕ್ಕೊಳ್ತಾ ಇದ್ದಾನೆ. ಎರಡಕ್ಕೂ ಸ್ವಲ್ಪ ಕಾಲು ಚಮಚದಷ್ಟು. ಹಾಗೆಯೇ ಒಂದು 4-5 ಪುದೀನ ಎಲೆ ತೊಗೊಂಡು ಕಟ್ ಮಾಡಿ ಹಾಕ್ಕೊಳ್ತಾ ಇದ್ದಾನೆ. ಕೈಲೇನೆ ಕಟ್ ಮಾಡಿ ಹಾಕ್ತಾಯಿದ್ದಾನೆ. 2 ಗ್ಲಾಸಿಗೆ ಒಂದು 4-5 ಎಲೆ ಹಾಕಿದ್ದಾನೆ. ಪುದೀನ ಎಲೆ ಹಾಕಿ ಆಯ್ತು. ಈಗ ನೆಕ್ಸ್ಟ್ ಏನಪ್ಪ? ನೆಕ್ಸ್ಟ್ ಇದಕ್ಕೆ ಸೋಡಾ ತೊಗೊಂಡಿದ್ದೀವಿ ನಾವು. ಅರ್ಧ ಲೀಟ್ರ್ ಬಾಟ್ಲಿ ತೊಗೊಂಡಿದ್ದೀವಿ. ನೀವು ಎಷ್ಟು ಮಾಡ್ಕೊತೀರಾ ನೋಡಿಕೊಂಡು ಅಷ್ಟು ಕ್ವಾಂಟಿಟಿಯಲ್ಲಿ ತೊಗೊಂಡು ಬಂದು ಮಾಡಿ ನೋಡಿ. ಈಗ ಸೋಡಾ ಹಾಕ್ತಾಯಿದ್ದಾನೆ. ನೋಡಿ ಯಾವ ಥರ ಬಂದಿದೆ. ಹೊರಗಡೆ ನಮಗೇನು ಸೋಡಾ ಸಿಗ್ತದಲ್ವ, ಅದನ್ನೇ ಈಜಿಯಲ್ಲಿ ಮನೆಯಲ್ಲೇ ಮಾಡ್ಕೋಬೋದು. ಕೆಲವು ಸಾಮಾನುಗಳು ಮನೇಲಿ ಇತ್ತಂದ್ರೆ ಎಷ್ಟು ಸೂಪರಾಗಿರ್ತೈತೆ ಅಂದರೆ ರುಚಿ ಮರೆಯೋದೇ ಇಲ್ಲ. ಈ ಬೇಸಿಗೆ ಕಾಲದಲ್ಲಿ ತಂಪಾಗಿ ಈ ಥರ ಮನೆಯಲ್ಲೇ ತಯಾರಿಸ್ಕೊಂಡು ಕುಡಿದ್ರಿಂದ ಆರೋಗ್ಯಕ್ಕೂ ಒಳ್ಳೆಯದು. ಅಷ್ಟಲ್ಲಿ ಸ್ವಲ್ಪ ತಣ್ಣಗೆ ಇರಬೇಕಂತ 5 ಕ್ಯೂಬ್ಸ್ ಹಾಕ್ತಾಯಿದ್ದಾನೆ. ತಣ್ಣಗೆ ಮಾಡಿ ಹಾಗೆ ಕುಡಿತಾ ಇದ್ದರೆ 1 ಗ್ಲಾಸ್ ಬಿಟ್ಟು 2 ಗ್ಲಾಸ್ ಕುಡಿದ್ರು ಕೂಡ ಹೊಟ್ಟೆ ಸಾಫ್ ಆಗ್ತದೆ. ಅಷ್ಟು ಸರಳವಾಗಿದೆ. ಮಾಡ್ಕೊಳ್ಳಿ ನೀವು ಸಹ. ಹೇಗೆ ಬಂತಂತ ಹೇಳಿ.